ಎಲ್ಲರೂ ಹೇಗಿದ್ದೀರಾ? ನಾನಾದರೆ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಎಲ್ಲಿಗೆ ಬಂದಿದ್ದೇನೆ ಅಂದರೆ ಸಾಲುಮರದ ತಿಮ್ಮಕ್ಕ ಪಾರ್ಕ್ ಅನ್ನೋದು ನಮ್ಮೂರಿಂದ ಸ್ವಲ್ಪ ಹತ್ರನೇ ಇದೆ. ಅದು ಟೂರಿಸಂ ಪ್ಲೇಸ್ ಕೂಡ. ಅಂದರೆ ಪ್ರತಿಯೊಬ್ಬರು ಪಿಕ್ನಿಕ್ ಆಗ್ಬೋದು, ಅದೇ ರೀತಿ ಚಿಕ್ಕ ಮಕ್ಕಳು ಆಟ ಆಡ್ಕೊಳ್ಳೋಕ್ಕಾಗ್ಬೋದು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇವತ್ತೆಲ್ಲ ನಿಮ್ಗೆ ತೋರಿಸ್ತೀನಿ. ನಾನಾದರೆ ಇವಾಗ ಎಂಟ್ರೆನ್ಸ್ಗೆ ಬಂದಿದ್ದೀನಿ. ಬಂದ ತಕ್ಷಣ ಏನಂದರೆ ಯಾರಿಗೂ ಬೇಜಾರಾಗ್ಬಾರ್ದು ಅಂತೇಳ್ಬಿಟ್ಟು ಚಿಕ್ಕ ಮಕ್ಕಳಕ್ಕೆ ಆಟ ಆಡ್ಕೊಳ್ಳೋಕ್ಕೆ ಕಾಣಿಸ್ತಾ ಇದೆಯಲ್ಲ, ಕುತ್ಕೊಳ್ಳೋಕ್ಕೆ ಜಾಗ, ಪೇರೆಂಟ್ಸು, ಅದೇ ರೀತಿ ಹತ್ತಿ ಇಳಿಯೋದಕ್ಕೆ ಕಾಣಿಸ್ತಾ ಇದೆಯಲ್ಲ, ಹತ್ತಿ ಇಳಿಯೋದಕ್ಕೆ ಅಲ್ಲೊಂದು ಇದು ಮಾಡಿದ್ದಾರೆ. ಅದೇ ರೀತಿ ಉಯ್ಯಾಲೆ ಉಯ್ಯಾಲೆಯಲ್ಲಿ ಚಿಕ್ಕ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ಉಯ್ಯಾಲೆ ಅನ್ನೋದು ಆಡ್ಬೋದು. ನಾನಿವಾಗ ಅಲ್ಲೇ ಇದ್ದೀನಿ. ಮುಂದೆ ಆದರೆ ಹೋಗೋಣ ಗಾಯ್ಸ್. ನೋಡಿ ಹೇಗೆ ಚೆನ್ನಾಗಿದೆ. ಇದು ಹೆಣ್ಮಕ್ಳಿಗೆ, ಇದು ಗಂಡು ಮಕ್ಕಳಿಗೆ. ಇಲ್ಲಾಂದರೆ ಅಲ್ಲಿ ಹೆಣ್ಮಕ್ಳು ಕೂತ್ಕೋಬೋದು, ಇಲ್ಲಾಂದರೆ ಗಂಡು ಮಕ್ಕಳು ಕೂತ್ಕೋಬೋದು, ಯಾರಾದರೂ ಕೂತ್ಕೋಬೋದು, ಕಂಫರ್ಟಾಗಿರುತ್ತೆ. ಇದರಲ್ಲಾದರೆ ಮುಂದೆ ಆದರೆ ಹೋಗೋಣ. ಇಲ್ಲಿ ಅಷ್ಟೊಂದು ನೋಡಬೇಕಾಗಿರೋಂಥ ವಿಷಯ ಏನೂ ಇಲ್ಲ, ಆದರೆ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಪೂರ್ತಿ ಬರ್ಬೋದು, ಗಂಡ ಹೆಂಡತಿ ಬರ್ಬೋದು, ಆದರೂ ಅಂದರೆ ಪ್ರೇಮಿಗಳು ಕೂಡ ಬರ್ಬೋದು. ಇಲ್ಲೇ ಹೋಗೋಣ ಗೈಸ್. ಏನು ಅಷ್ಟೊಂದು ಏನು ಕಾಣಿಸ್ತಾ ಇಲ್ಲ, ನೋಡ್ತಕ್ಕಂಥದ್ದು ಏನಿಲ್ಲ, ಆದರೆ ತೋರಿಸ್ಬೇಕಂತ ಕರ್ಕೊಂಡ್ಬಂದಿದ್ದೀನಿ. ನಮ್ಮ ಫ್ರೆಂಡ್ಸ್ ಅಲ್ಲಿದ್ದಾರೆ. ನಾನಾದರೆ ಹೊರಗಡೆ ಆದರೆ ಹೋಗ್ತಾ ಇದ್ದೀನಿ. ಮುಂದೆ ಹೋಗೋಣ. ಏನು ಸಿಗುತ್ತೋ ಏನು ಸಿಗೋದಿಲ್ಲ. ಸಾಲುಮರದ ತಿಮ್ಮಕ್ಕ ನಮಗೆಲ್ಲ ಗೊತ್ತಿರೋರು, ಕರ್ನಾಟಕದಲ್ಲಿ ಅವ್ರು ಗೊತ್ತಿದ್ದಿರೋಂಥವ್ರು ಇರೋದಿಲ್ಲ ನನ್ನ ಪ್ರಕಾರ. ಅವ್ರೇನಂದರೆ ಅವ್ರಿಗೆ ಮಕ್ಕಳು ಅನ್ನೋದು ಆಗಿರಲ್ಲ. ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಸಹಿಗಳನ್ನೇ, ವೃಕ್ಷಗಳನ್ನೇ ಅವರ ಮಕ್ಕಳ ಥರ ಬೆಳೆಸ್ತಾರೆ. ರೋಡ್ ಪೂರ್ತಿ ಲಕ್ಷಾಂತರ ಸಹಿಗಳನ್ನು ಕಟ್ಟು ತುಂಬ ಜನಕ್ಕೆ ಇನ್ಸ್ಪಿರೇಷನ್ನು, ಅದೇ ರೀತಿ ಪ್ರಕೃತಿ ಪ್ರೇಮಿ ಥರ ಅವರು ಹೆಸರುವಾಸಿ ಆಗಿದ್ದಾರೆ. ಅದು ನಮಗೆಲ್ಲರೂ ಗೊತ್ತಿರೋ ವಿಷಯ ಅಂತೆ. ನಮಗೆಲ್ಲರಿಗೂ ಯಾರು ಗೊತ್ತಿಲ್ಲದೆ ಅಂತಾರಲ್ಲ, ಅವ್ರ ಬಗ್ಗೆ ನಾವು ಚಿಕ್ಕ ವಯಸ್ಸಿನಲ್ಲಿ ಓದಿದ್ದೀವಿ. ಚಿಕ್ಕ ವಯಸ್ಸಿನಲ್ಲಿ ಯಾಕೆ ಓದಿದ್ದೀವಿ ಅಂದರೆ ದೊಡ್ಡವರಾದ್ಮೇಲೆ ಅಷ್ಟೊಂದು ಅವರು ಇದ್ರ ಬಗ್ಗೆ ಗೊತ್ತಾಗಲ್ಲ. ಚಿಕ್ಕ ವಯಸ್ಸಿನಲ್ಲೇ ಅವ್ರ ಬಗ್ಗೆ ಅರಿವು ಮೂಡಿಸೋಕ್ಕೆ ಸುಮಾರು ಪುಸ್ತಕಗಳಲ್ಲಿ ಅವ್ರ ಬಗ್ಗೆ ಬರೆದಿದ್ದಾರೆ. ನಿಮ್ಗೆ ಗೊತ್ತೇ ಇರುತ್ತೆ, ಅವರು ಮೊನ್ನೆ ತಾನೇ ತೀರ್ಕೊಂಡ್ರು, ಎಲ್ಲರಿಗೂ ದುಃಖಕರ. ಆದರೆ ಅವರ ಇದಿದೆಯಲ್ಲ, ಅವ್ರು ಕೊಟ್ಟಿರೋಂಥ ಸ್ಫೂರ್ತಿ ಇದೆಯಲ್ಲ, ಅದು ನಾವು ಜೀವನ ಪೂರ್ತಿ ಜ್ಞಾಪಕ ಇರ್ಕೊಳ್ಳೋಲ್ಲ. ಮುಂದೆ ಅವ್ರ ಬಗ್ಗೆ ಹೆಸರು ಅನ್ನೋದು ಹೋಗೋದಿಲ್ಲ ಅಂತ ರೆಕಾರ್ಡು ಸೃಷ್ಟಿ ಮಾಡಿ ಹೋಗಿದ್ದಾರೆ. ಅವರ ಹೆಸರು ಸಲುವಾಗಿ ಈ ಸಾಲುಮರದ ತಿಮ್ಮಕ್ಕ ಪರ್ಗೋಡಲ್ಲಿ ನಿರ್ಮಿಸಿರುವಂಥದ್ದು. ಇದು ಎಲ್ಲಿದೆ ಅಂದರೆ ಬಾಗೇಪಲ್ಲಿ ನಿಯರ್ ಒಂದು ಹೈದರಾಬಾದ್ ರೋಡಲ್ಲಿ ರೈಟ್ ಸೈಡಲ್ಲೂ ಲೆಫ್ಟ್ ಸೈಡಲ್ಲಿ. ಆ ಕಡೆ ಬೆಂಗಳೂರಿಂದ ಬಂದರೆ ರೈಟ್ ಸೈಡು, ಬಾಗೇಪಲ್ಲಿಯಿಂದ ಬಂದರೆ ಲೆಫ್ಟ್ ಸೈಡಲ್ಲಿ ನಾವು ಕಾಣ್ಬೋದು. ಇದು ನೋಡ್ತಾ ಇದ್ರಲ್ಲ ಗಾಯ್ಸ್, ತುಂಬ ಅಂದರೆ ತುಂಬ ಮರಗಳು. ಪಾರ್ಕ್ ಥರ ಇದು. ಪೇರೆಂಟ್ಸ್ ಬರ್ಬೋದು, ಅದೇ ರೀತಿ ಗಂಡ ಹೆಂಡತಿ ಬರ್ಬೋದು. ಚಿಕ್ಕ ಮಕ್ಕಳಿಗೆ ಟೂರಿಸಂ ಪ್ಲೇಸ್ ಥರ ಇದೆ. ಇನ್ನೊಂದೇನೆಂದರೆ ಇಲ್ಲಿ ಕಡ್ದಿರೋಂಥ ಮರಗಳು ಅಂದರೆ ನೀಲಗಿರಿ ಮರಗಳು. ಇವು ಬೆಳೆಸಬಾರ್ದು ಅಂತ ಕಾನೂನು ಬಂದಿದೆ, ಆದರೆ ಬಿದ್ದೋಗೋಂತಹ ಮರಗಳನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ಕಟ್ ಮಾಡಿ ಇಲ್ಲೇ ಇಟ್ಟಿದ್ದಾರೆ. ಸೇಲ್ ಮಾಡಿಲ್ಲ, ಸೇಲ್ ಮಾಡ್ತಾರೇನೋ ಗೊತ್ತಿಲ್ಲ, ಆದರೆ ಸೇಲ್ ಮಾಡಲ್ಲ ಅನ್ಕೋತೀನಿ. ಇಲ್ಲಿಗೆ ಇದು ಗೊಬ್ಬರ ಆಗುತ್ತೆ ಅನ್ನೋ ಗೊತ್ತಿಲ್ಲ, ಆದರೆ ಎಲ್ಲ ಒಣಗೋಗ್ಬಿಟ್ಟಿದೆ. ಯಾರು ತೊಗೊಂಡು ಹೋಗಲ್ಲ ಅಂದರೆ ಮಾರೋದಿಲ್ಲ ಅಂತ ಗೊತ್ತಿಲ್ಲ. ಇದೆಲ್ಲ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋದು. ಇದು ಕೇವಲ ಗೌರ್ಮೆಂಟ್ಗೆ ಮಾತ್ರ ಈ ಪಾರ್ಕ್ ಮೇಲೆ ಅಧಿಕಾರ ಇರುತ್ತೆ. ಔಟರ್ಸ್ಗೆ ಯಾವುದೇ ರೀತಿ ಅಧಿಕಾರ ಇರೋದಿಲ್ಲ. ಇಲ್ಲಿಂದ ಒಂದು ವಸ್ತುನು ಕೂಡ ಯಾರೂ ತಗೊಳ್ಳೋಕ್ಕಾಗೋದಿಲ್ಲ. ಮುಂದೆ ಆದರೆ ಹೋಗೋಣ, ಎಲ್ಲ ನೋಡೋಣ ಒಂದ್ಸರಿ. ಎಲ್ಲ ನೀಲಗಿರಿ ಮರಗಳು ಎಲ್ಲರೂ ಗೊತ್ತಿರೋ ವಿಷಯನೇ. ಅದು ಬೆಳೆಸೋದು ತಪ್ಪು, ಯಾಕಂದರೆ ಜಾಸ್ತಿ ನೀರು ಅನ್ನೋದು ಕುಡಿದು ಬಿಡುತ್ತೆ. ಅದು ಒಂದು ರೀತಿಯಾಗಿರುವಂತಹ ತೊಂದರೆ. ಮುಂದೆ ಆದರೆ ಹೋಗೋಣ ಗಾಯ್ಸ್. ಎಲ್ಲಿ ನೋಡಿದ್ರೂ ಯಾವ ಮರಗಳಿದೆ. ಪಾರ್ಕ್ ಮಾತ್ರ ಚೆನ್ನಾಗಿದೆ ನೋಡೋದಕ್ಕೆ. ಅಂದರೆ ವ್ಯೂ, ಪಿಕ್ನಿಕ್ ಆದರೆ ಪೇರೆಂಟ್ಸ್ ಬರ್ಬೋದು, ಮಕ್ಕಳನ್ನ ಕರ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಮುಂದೆ ಹೋದರೆ ಏನು ಇಲ್ಲ, ಎಲ್ಲ ನೋಡಿದ್ರು ಕಟ್ ಮಾಡಿ ಬಿಸಾಕಿದ್ದಾರೆ ಮರಗಳನ್ನ. ಅಂದರೆ ಬೇಡದೇ ಇರೋ ಮರಗಳನ್ನ, ಬೇಕಾಗಿರೋ ಮರಗಳನ್ನ ಇಟ್ಕೊಂಡಿದ್ದಾರೆ. ಈ ಮರ ಹೆಸರೇನು ಕೇಳಿದ್ರೆ ಗೊತ್ತಾಗ್ತಿದ್ದೀನಿ ಹೆಸರು. ಇಡೀ ಉದ್ಯಾನವನವನ್ನು ಒಂದು ಮ್ಯೂಸಿಕ್ನಲ್ಲಿ ಹಾಕ್ಬಿಟ್ಟು ಪ್ಲೇ ಮಾಡ್ತಾಯಿದ್ದೀನಿ, ಕೇಳಿ. ಅದೇ ರೀತಿ ನೀವೇನಾದರೂ ಉದ್ಯಾನ ಅಂದರೆ ಸಸ್ಯಗಳ ಪ್ರೇಮಿ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇಲ್ಲೇನಂದರೆ ಎಲ್ಲರೂ ನಡೆಯೋದಕ್ಕೆ ತುಂಬ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಕುತ್ಕೊಂಡು ಎಂಜಾಯ್ ಮಾಡೋದಕ್ಕೆ ಕೂಡ ಕುತ್ಕೊಳ್ಳೋಕ್ಕೆ ಜಾಗ ಅನ್ನೋದು ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲೇನು ಬೇರೆ ರೀತಿಯಂಥ ಪ್ರಾಣಿಗಳಿಲ್ಲ. ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಏನೋ ಅಲ್ಲೋಗ್ಬಿಟ್ಟು ನೋಡೋಣ ಏನದು. ವೈಲ್ಡ್ ಅನಿಮಲ್ ಆಫ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಂಡುಬರುವ ವನ್ಯಜೀವಿಗಳು. ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ನನಗೂ ಕೂಡ ಗೊತ್ತಿಲ್ಲ. ಚಿರತೆ ಅನ್ನೋದು ಅಬ್ವಿಯಸ್ಲಿ ಚಿಕ್ಕಬಳ್ಳಾಪುರದಲ್ಲಿದೆ. ಅದೇ ರೀತಿ ಕರಡಿ, ಕಾಡುಬೇಕು ನೋಡಿದ್ದೀನಿ. ಈ ಕರಡಿ ನೋಡಿರಲಿಲ್ಲ, ಚಿರತೆ ನೋಡಿದ್ದೀನಿ. ಕುನುಗಬೇಕು ಅಂತೆ ಹೊಸ್ದಾಗಿ ಕೇಳ್ತಾ ಇದ್ದೀನಿ ಹೆಸರು ಇದು. ಇನ್ನು ಕಾಡಂದಿ ಎಲ್ಲ ಕಡೆ ಇರೋ ವಿಷಯನೇ, ಎಲ್ಲ ಕಡೆ ಇರುತ್ತೆ. ಇದು ಈ ಮುಳ್ಳು ಹಣ್ಣಿಂದಿ ಮತ್ತು ಇದು ಚಿಪ್ಪು ಹಂದಿ, ಇವೆರಡು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಟೈಮ್ ಇಲ್ಲಿ ನೋಡ್ತಾ ಇದ್ದೀನಿ ಬಂದುಬಿಟ್ಟು. ಒಳ್ಳೆಯ ವಿಷಯ ಇದು, ಒಳ್ಳೆಯ ಇದು ಅಂದರೆ ನಮ್ಮ ಕಡೆ ಇಂಥ ಜೀವಿಗಳು ಕಾಣಿಸ್ಕೊಂತ ಅಂದರೆ ನಮಗೆ ಗರ್ವ ಅನ್ನಿಸ್ತಾ ಇದೆ. ಇನ್ನು ಜಿಂಕೆಗಳನ್ನು ನಮ್ಮೂರ ಕಡೆನಿದೆ. ಇನ್ನು ಈ ಕೃಷ್ಣಮೃಗ ಅನ್ನೋದು ಇಲ್ಲಿಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದೆ ಅಂದರೆ ಅದು ಒಂದು ಒಳ್ಳೆ ರೀತಿಯಾದಂಥ ವಿಷಯ. ಇದು ಕೂಡ ನಾನು ಹೊಸದಾಗಿ ಕೇಳ್ತಾ ಇದ್ದೀನಿ. ಇವೆರಡೇ ನಂಗೆ ಆಶ್ಚರ್ಯ ಅನ್ನಿಸ್ತಾ ಇರೋದು. ಈ ಕಡೆ ಇಂಥ ಮೃಗಗಳಿದೆ ಅಂದರೆ ಆಶ್ಚರ್ಯ ಆಗ್ತಾಯಿದೆ. ಯಾವುದೇ ರೀತಿಯಂಥ ಹಾನಿ ಕೂಡ ಮಾಡಬಾರ್ದು ನಾವು. ಇದೆ ಅಂದರೆ ಡೈರೆಕ್ಟ್ ಫಾರೆಸ್ಟ್ ಆಫೀಸರ್ಗೆ ಇನ್ಫಾರ್ಮ್ ಮಾಡಿದ್ರೆ ಅದನ್ನು ಅವ್ರು ಏನು ಮಾಡಬೇಕು ಅದು ಮಾಡ್ತಾರೆ. ಅದಕ್ಕೆ ಯಾವುದೇ ರೀತಿ ರಕ್ಷಣೆ ಬೇಕಾದರೆ ಆ ರೀತಿ ರಕ್ಷಣೆ ಮಾಡ್ತಾರೆ. ಇನ್ನು ಪುನುಗಬೇಕು ಅನ್ನೋದು ಅದು ಹೊಸ್ದಾಗಿ ಕೇಳ್ತಾ ಇರೋ ಹೆಸರು ನಾನು. ಇನ್ನು ಇಲ್ಲಿರೋ ಅರ್ಧಕ್ಕರ್ಧ ಜೀವಿಗಳನ್ನೆಲ್ಲ ನಾನು ರಿಯಲಾಗಿ ನೋಡಿದ್ದೀನಿ, ಅಂದರೆ ಪಬ್ಲಿಕ್ಕಾಗಿ ನೋಡಿದ್ದೀನಿ ನಾನು. ನಮ್ಮೂರ ಕಡೆಯೂ ಸುಮಾರಿದೆ, ಚಿರತೆ ನಮ್ಮೂರ ಕಡೆ ಇಲ್ಲ. ಮುಂದೆಗಾದರೆ ಹೋಗ್ತಾಯಿದ್ದೀನಿ, ಅಂದರೆ ಕ್ಲೀನಾಗಿ ರೋಡು ಅನ್ನೋದು ಮಾಡಿದ್ದಾರೆ, ನಡ್ಕೊಂಡೋಗೋಕೆ ಪ್ರತಿಯೊಬ್ಬರು. ಪಕ್ಕದಲ್ಲಿರುವಂತಹ ಯಾವುದೇ ಸಸ್ಯಗೆ ಹಾನಿ ಮಾಡ್ತೀರಾ ಮುಂದೆ ಹೋಗ್ತಾ ಇರಬೇಕು, ನೋಡ್ತಾ ಇರಬೇಕು, ಎಂಜಾಯ್ ಮಾಡ್ತಾ ಇರಬೇಕು ಅಷ್ಟೇ, ಬೇರೆ ಏನು ಮಾಡಬಾರ್ದು. ಯಾರೂ ಇಲ್ಲ ಗಾಯ್ಸ್, ನಾನು ಒಬ್ಬನೇ ಇದ್ದೀನಿ. ಅಂದರೆ ಯಾರೂ ಇಲ್ಲ. ಓನ್ಲಿ ಸಂಡೇ ಸ್ಯಾಟರ್ಡೇ ಜನ ಬರ್ತಾರೆ ಅನ್ಕೊಂತೀನಿ. ಇವತ್ತಾದರೆ ಮಂಗಳವಾರ, ಕಾಲೇಜ್ ಆದರೆ ಇಲ್ಲ, ಅದಕ್ಕೆ ಬಂದಿದ್ದೀನಿ. ಕಾಲೇಜ್ ಇದ್ದರೆ ಇವೆಲ್ಲ ಮಾಡೋಕ್ಕಾಗಲ್ಲ. ಕಾಲೇಜ್ ಸ್ಟಾರ್ಟ್ ಆಗೋದ್ರೊಳಗೆ ಎಷ್ಟಾದರೂ ಅಷ್ಟು ವೀಡಿಯೋ ಕವರ್ ಮಾಡಿಬಿಡ್ಬೇಕು. ಮುಂದೆ ಆದರೆ ಹೋಗೋಣ. ಏನು ಕಾಣಿಸ್ಕೊತ ಇಲ್ಲ, ಬರೀ ಇದೆ. ಈ ಕಡೆಯಿಂದ ಹೋದರೆ ಅಲ್ಲೇನಾದರೂ ಕುತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿರ್ತಾರೆ ನಂಗೆ ಗೊತ್ತಿಲ್ಲ. ಆ ಕಡೆ ಇನ್ನು ಅಷ್ಟೇ ನೋಡೋಕ್ಕೇನಿಲ್ಲ. ಈ ಕಡೆ ಆದರೆ ಹೋಗ್ತಾ ಇದ್ದೀನಿ. ಬಿಸಿಲಾದರೆ ಸಿಕ್ಕಾಪಟ್ಟೆ. ಏನಿಲ್ಲ ಗೈಸ್, ಅಂದರೆ ಇಡೀ ಪಾರ್ಕ್ ಪೂರ್ತಿ ನೋಡೋಕ್ಕೆ ಮಾತ್ರ ವ್ಯವಸ್ಥೆ ಮಾಡಿದ್ದಾರೆ. ಪಾರ್ಕ್ ಪೂರ್ತಿ ಬರೀ ಗಿಡಗಳೇ, ಬೇರೆ ಏನಿಲ್ಲ. ಇವಾಗ ಯಾಕಂದರೆ ಇಷ್ಟೊಂದು ಕಡಿಮೆ ಜನ ಅಂದರೆ ವಸಂತ ಕಾಲ ಸ್ಟಾರ್ಟ್ ಆಗ್ತಾಯಿದೆ, ಎಲೆ ಉದುರೋ ಕಾಲ ಬಂತು. ಅಷ್ಟೊಂದು ಚೆನ್ನಾಗಿರಲ್ಲ ನೋಡೋದಕ್ಕೆ. ಎಲ್ಲ ಗುಂಡು ಮಾಡಿದ್ರೆ ಹೆಂಗಿರುತ್ತೆ ಹೇಳಿ, ಕಟ್ ಮಾಡಿದ್ರೆ ಹಂಗಿರುತ್ತೆ. ಎಲೆ ಉದುರೋ ಕಾಲ, ನಾವೇನು ಅಷ್ಟೊಂದು ಆ ಟೈಮಲ್ಲಿ ನೋಡೋಕ್ಕೆ ಚೆನ್ನಾಗಿರಲ್ಲ. ಇನ್ನೊಂದ್ರೆ ಏನಂದರೆ ಕಸದ ಬುಟ್ಟಿ, ಯಾರೇ ಬಂದರೂ ಕೂಡ ವೇಸ್ಟ್ ಅನ್ನೋದು ಎಲ್ಲಂದ್ರಲ್ಲಿ ಬಿಸಾಕ್ದಿರ ಕಸದ ಬುಟ್ಟಿ ವ್ಯವಸ್ಥೆ ಇಲ್ಲಿದೆ. ಇನ್ನು ಯಾರಾದರೂ ಬಂದರೆ ಆರಾಮಾಗಿ ಕುತ್ಕೊಳ್ಳೋಕ್ಕೆ ಜಾಗ ಅನ್ನೋದು ಇಲ್ಲಿದೆ. ಆರಾಮಾಗಿ ಕುತ್ಕೊಂಡು ವಿಶ್ರಾಂತಿ ತಗೋಬೋದು. ಇಲ್ಲೊಂದು ಮರ ಇದೆ, ಹುಣಸೆ ಮರದ ಕೆಳಗಡೆ ಕುತ್ಕೊಳ್ಳೋಕ್ಕೆ ಇದೆ. ಇದೇನು ಬಿದ್ದೋಗ್ಬಿಟ್ಟು ಮುಂದೆ ಅದ್ರ ಹೋಗೋಣ. ಅಷ್ಟೊಂದು ಏನಿಲ್ಲ, ಬರೀ ತಿರುಗೋದೇ ಆಗೋಗ್ಬಿಟ್ಟಿದೆ ಕೆಲಸ ಅಷ್ಟೇ ಗಾಯ್ಸ್. ಏನಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ನೋಡೋಕ್ಕೆ. ಚಿಗುರು ಬರೋ ಕಾಲ ಕರೆಕ್ಟಾಗಿ ಬಂದಿದೆ ಅಂದರೆ ಪ್ರತಿಯೊಂದು ನೋಡೋದಕ್ಕೆ ಕಣ್ಣಿಗೆ ಇಂಪು, ಮನಸ್ಸಿಗೆ ಆನಂದನ ಸಿಗುತ್ತೆ. ಇಂಥ ಟೈಮಲ್ಲಿ ಬಂದರೆ ಈ ಥರ ಇರುತ್ತೆ. ಬರೀ ನಡ್ಕೊಂಡು ಹೋಗ್ತಾಯಿನಿ. ಏನಾದರೂ ಕಾಣಿಸುತ್ತೇನೋ ತೋರಿಸ್ಬೋದಂತ ಹೋಗ್ತಾಯಿನಿ, ಏನೂ ಕಾಣಿಸ್ತಾ ಇಲ್ಲ. ಹೋಗ್ತಾ ಇರೋದು ಒಬ್ಬರಿಂದ ರನ್ ಓಡಿ ಏನೋ ಓಡೋಯ್ತು. ಏನೋ ಗೊತ್ತಿಲ್ಲ. ನನ್ನ ಪ್ರಕಾರ ಯಾವುದು ಪಕ್ಷಿ ಅನ್ಕೋತೀನಿ. ಏನಿಲ್ಲ ಅನ್ಕೋತೀನಿ ಗಾಯ್ಸ್, ಸುಮ್ಮನೆ ಬಂತು.
ಏನು ಅಂದರೆ ಏನಿಲ್ಲ. ಈ ಟೈಮಲ್ಲಿ ಬಂದರೆ ಅಂದರೆ ಇವೆಲ್ಲ ಕಟ್ ಮಾಡಿಬಿಡ್ಬೇಕು ಚಿಗುರು, ಆವಾಗ ಇಲ್ಲಿ ನಡ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಏನಿಲ್ಲ ಗಾಯ್ಸ್, ಸುಮ್ಮನೆ ಬಂದೆ ಅಲ್ಲಿಂದ. ಏನು ಅಂದರೆ ಏನಿಲ್ಲ, ಬಂದಿರೋ ಕೆಲಸ ಆದರೆ ಮುಗೀತು. ನಾನಾದರೂ ಹೋಗ್ತಾಯಿದ್ದೀನಿ, ಎಂಟ್ರೆನ್ಸ್ಗಾದರೆ ಹೋಗೋಣ ಅಷ್ಟೇ ಗಾಯ್ಸ್. ವಿಡಿಯೋ ಆದರೆ ನೋಡಿದ್ರಲ್ಲ, ಸಾಲುಮರದ ತಿಮ್ಮಕ್ಕ ಪಾರ್ಕು, ಪರಗೋಡು, ಬಾಗೇಪಲ್ಲಿ, ನಿಯರ್ ಬಾಗೇಪಲ್ಲಿ ಹತ್ರ ಇರುತ್ತೆ. ಡೈರೆಕ್ಟು ಬೆಂಗಳೂರಿಂದ ಬಸ್ ಆದರೆ ರೋಡ್ ಪಕ್ಕದಲ್ಲಿ ಇಳಿಬೋದು. ನೀವು ಯಾರಾದರೂ ನೋಡಬೇಕಂದ್ರೆ ಬಂದು ನೋಡಿ, ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗೆ ಆಟ ಆಡ್ಕೊಳ್ಳೋಕ್ಕೆ ತುಂಬ ಫೆಸಿಲಿಟೀಸ್ ಇಲ್ಲಿದೆ. ಕೇವಲ 5-10 ರೂಪಾಯಿ ಮಾತ್ರ ಫೀಸ್ ಅನ್ನೋದು ಒಬ್ಬರಿಗೆ ಚಾರ್ಜ್ ಮಾಡಲಾಗುತ್ತದೆ. ನೀವೇನಾದರೂ ಸಸ್ಯಗಳ ಪ್ರೇಮಿ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಇದೇ ರೀತಿ ಇನ್ನೊಂದು ವೀಡಿಯೋ ಮಾಡಬೇಕಾದ್ರೆ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಬೇಕು ಗೈಸ್. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ರೀಚ್ ಅನ್ನೋದು ಆಗ್ತಾಯಿಲ್ಲ, ರೀಚ್ ಆಗುತ್ತೆ ಅನ್ಕೊತಾ ಇದ್ದೀನಿ. ಹತ್ರದಲ್ಲಿ ಇನ್ನೂ ಒಳ್ಳೆ ವೀಡಿಯೋ ಮಾಡ್ತೀನಿ. ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ ಗೈಸ್. ನೀವೇನಾದರೂ ಸಸ್ಯಗಳ ಪ್ರೇಮಿ ಆಗಿದ್ದರೆ ಲೈಕ್ ಕೂಡ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಎಲ್ಲ ಎಂಜಾಯ್ ಮಾಡ್ತೀರ ಅಂದ್ಕೊಂಡಿದ್ದೀನಿ. ಸಾಲುಮರದ ತಿಮ್ಮಕ್ಕ ಪಾರ್ಕ್. ಬಾಯ್ ಗಾಯ್ಸ್.